ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ನೋಡಿ, RPF ಕಾನ್ಸ್ಟೇಬಲ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಈ ಪೇಪರು 28 ಮಾರ್ಚ್ 2019ರಲ್ಲಿ ಶಿಫ್ಟ್ 1 ನಲ್ಲಿ ನಡೆದಿರುವಂತ ಎಕ್ಸಾಮಿನೇಷನ್. ಸೊ ನೋಡಿ ಸ್ಟೂಡೆಂಟ್ಸ್, ತುಂಬಾ ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಿದ್ರು, ಸರ್ RPF ಕಾನ್ಸ್ಟೇಬಲ್ ಸದ್ಯದಲ್ಲಿ ಮಾರ್ಚ್ ಅಲ್ಲಿ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಕಾನ್ಸ್ಟೇಬಲ್ಗೆ, ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಂತ. ಸೊ ಹಾಗಾಗಿ ನಾನು ಏನ್ ಮಾಡಿದೀನಿ, ಇವಾಗ ಕಾನ್ಸ್ಟೇಬಲ್ ನ ಸಾಲ್ಯೂಷನ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡಿ, ಆದಷ್ಟು ಈಗ ಅವ್ರ ಎಕ್ಸಾಮ್ ಇರೋದ್ರಿಂದ ಒಂದು 10 ಡೇಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತೀನಿ. ಸೊ ಹಾಗಾಗಿ ನೋಡಿ, ಇದು RPF ಕಾನ್ಸ್ಟೇಬಲ್ ನ ಸಾಲ್ಯೂಷನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದೇ ತರ ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಯಾವ್ದಂದ್ರೆ ಅಗ್ನಿವೀರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು, ಅದೇ ತರ SSC GD ಸ್ಟ್ಯಾಟಿಕ್ GK ಎಲ್ಲಾದ್ರೂ ಕಮೆಂಟ್ಸ್ ಪ್ಲೇ ಲಿಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯ್ತಾ? ಓಕೆ, ಈಗ ಲೆಟ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ ಸ್ಟೂಡೆಂಟ್ಸ್, ಪ್ಲೀಸ್ ದಯವಿಟ್ಟು ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ನಿಮ್ ಜೊತೆ ಫ್ರೆಂಡ್ಸ್ ಜೊತೆಗೆ. ನಂತರ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅದೇ ಜೊತೆಗೆ ಬೆಲ್ ಐಕಾನ್ ಒತ್ತಿ. ಇದೇ ತರ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಈ ಕೆಳಗಿನಗಳಲ್ಲಿ ಯಾವುದು 14 ಮೀಟರ್ ಪರ್ ಸೆಕೆಂಡ್ಗೆ ಸಮನಾಗಿರುತ್ತದೆ? ಸಿಂಪಲ್. ಇದರ ಅರ್ಥ ಏನು ಸರ್? ಕ್ವಶನ್ ಅಲ್ಲಿ ಏನ್ ಕೇಳಿದಾನೆ, ಆಪ್ಷನ್ ಚೆಕ್ ಮಾಡಿ. ಎಲ್ಲಾನು ಏನಿದೆ, ಕಿಲೋಮೀಟರ್ ಪ್ರತಿ ಗಂಟೆ ಕೊಟ್ಟಿದ್ದಾನೆ. ಅಂದ್ರೆ ಸಿಂಪಲ್, ಇದರ ಮೀನಿಂಗ್ ಏನಂದ್ರೆ 14 ಮೀಟರ್ ಪರ್ ಸೆಕೆಂಡ್ ಅನ್ನ ನಮಗೆ ಏನ್ ಮಾಡಂತಿದ್ದಾನೆ, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕನ್ವರ್ಟ್ ಮಾಡೋದಂತಿದ್ದಾನೆ. ಸಿಂಪಲ್ ನೋಡಿ ಸ್ಟೂಡೆಂಟ್, ನೋಡಿ 14 ಇದೆ, ಇದಕ್ಕೆ ನಾವೇನ್ ಮಾಡ್ಬೇಕು, ಗುಣಾಕಾರ 18/5. 18/5 ಮಾಡಿದ್ರೆ ಏನಾಗುತ್ತೆ, ನಿಮಗೆ ಆನ್ಸರ್ ಬರುತ್ತೆ. ಸಿಂಪಲ್ ನೋಡಿ, 18ಕ್ಕೆ 14ಕ್ಕೆ 18ರಲ್ಲಿ ಗುಣಾಕಾರ ಮಾಡಿ, ಸೈಡ್ ಅಲ್ಲಿ ನೋಡಿ 14ಕ್ಕೆ 18ರಲ್ಲಿ ಗುಣಾಕಾರ ಮಾಡಿ, 18 4 72, 18 1 18 7 ಎಷ್ಟಾಗುತ್ತೆ, 252 ಆಯ್ತು. ಇದಕ್ಕೆ ಸಿಂಪಲ್ ಇದ್ರಲ್ಲೇ ಭಾಗಾಕಾರ ಮಾಡಬೇಕು. ಸೊ 252ಕ್ಕೆ ಇದ್ರಲ್ಲೇ ಭಾಗಾಕಾರ ಮಾಡಿ. ಸೊ ಸಿಂಪಲ್ ನೋಡಿ, 5 50 ಎಷ್ಟಾಗುತ್ತೆ, 5 50 250 ಸರ್. ಕೆಳಗಡೆ ಎಷ್ಟು ಉಳಿತು, 2 ಉಳಿತು, ಪಾಯಿಂಟ್ ಕೊಟ್ಟು 0 ತಗೋತ್ರ, 5 4 20. ಹಾಗಾದ್ರೆ ಎಷ್ಟು ಬರುತ್ತೆ, 50.4 ಕಿಲೋಮೀಟರ್ ಪರ್ ಅವರ್ ಆಗಿ ಆನ್ಸರ್ ಬರುತ್ತೆ. ಸೊ 50.4 ಕಿಲೋಮೀಟರ್ ಪರ್ ಗಂಟೆ ಏನ್ ಬರುತ್ತೆ, ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್, ಕ್ವಶನ್, ಎರಡು ಸಂಖ್ಯೆಗಳ ಮೊತ್ತ ಮತ್ತು ವ್ಯತ್ಯಾಸ ಕ್ರಮವಾಗಿ 20 ಮತ್ತು 8 ಆಗಿದ್ದರೆ ಅವುಗಳ ವರ್ಗಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸಿಂಪಲ್ ನೋಡಿ ಸ್ಟೂಡೆಂಟ್, ಎರಡು ಸಂಖ್ಯೆಗಳಿದಾವೆ. ಅವು ಎರಡು ಸಂಖ್ಯೆಗಳು ಯಾವ ಅಂತ ಗೊತ್ತಿಲ್ಲ. ನಾನೇನ್ ತಗೋತೀನಿ, A ಮತ್ತು B ಅಂತ ಎರಡು ಸಂಖ್ಯೆ ತಗೋತೀನಿ. ಸೊ ಏನು, ಎರಡು ಸಂಖ್ಯೆಗಳ ಮೊತ್ತ A ಪ್ಲಸ್ B ಅಂದ್ರೆ ಎಷ್ಟಂದ್ರೆ ನಾನು ತಗೋತೀನಿ 20 ಅಂತ ತಗೋತೀನಿ. ಕ್ಲಿಯರಾ? ಅದೇ ತರ ಏನಂದಿದ್ದಾನೆ, ಎರಡು ಸಂಖ್ಯೆಗಳ ವ್ಯತ್ಯಾಸ ಕೂಡ ಅಂದಿದ್ದಾನೆ. ಅಂದ್ರೆ ಏನು ಸರ್, A ಮೈನಸ್ B ಈಕ್ವಲ್ ಟು ನಾನೇನ್ ತಗೋತೀನಿ 8 ಅಂತ ತಗೋತೀನಿ. ಕ್ಲಿಯರಾ? ಎರಡು ಸಂಖ್ಯೆಗಳು A B ಅಂತ ತಗೊಂಡು ಎರಡುಗುರ ಮೊತ್ತ 20, ಎರಡುಗುರದ ವ್ಯತ್ಯಾಸ ಏನಾಗುತ್ತೆ 8 ಆಯ್ತು. ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಈ ಕ್ವಶನ್ ಅಲ್ಲಿ ಎರಡು ಅನ್ನೋನ್ ಇದಾವೆ. ಎರಡು ಅನ್ನೋನ್ ಅಂದ್ರೆ ಏನು ಅನ್ನೋನು, ಬಿ ಅನ್ನೋನು. ಈ ತರ ಇದ್ದಾಗ ಎರಡು ಇಕ್ವೇಶನ್ ಗಳನ್ನು ಒಂದರಲ್ಲಿ ಒಂದು ಕಳೀಲೇಬೇಕು, ಅವಾಗಲೇ ನಿಮಗೆ ಗೊತ್ತಾಗೋದು. ಓಕೆ ಸರ್, ಏನ್ ಮಾಡಿ, ಇವಾಗ ನಾನು ಏನ್ ಮಾಡ್ತೀನಿ, ಸಿಂಪಲ್ ಈ ಎರಡು ಇಕ್ವೇಶನ್ ಅನ್ನು ಕೂಡಿಸ್ತೀನಿ. ಓಕೆ, ಎ ಎಷ್ಟಾಗುತ್ತೆ ಸರ್, 2A ಆಯ್ತು. ನೋಡಿ, ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ನೋಡಿ, 20ರಲ್ಲಿ 8 ಕೂಡಿಸಿದ್ರೆ 28 ಆಯ್ತು. ಹಾಗಾದ್ರೆ A ಇಸ್ ಈಕ್ವಲ್ ಟು, ಎರಡನ್ನ ಆ ಸೈಡ್ ಕಳಿಸಿ, 28 ಡಿವೈಡೆಡ್ ಬೈ 2 ಅಂದ್ರೆ A ಇಸ್ ಈಕ್ವಲ್ ಟು ಎಷ್ಟು ಬತ್ತು, 14 ಬತ್ತು. ಓಕೆ, A ಎಷ್ಟು ಸಿಕ್ತಪ್ಪ, 14 ಬತ್ತು. ಬಟ್ ನೋಡಿ, A ಪ್ಲಸ್ ಬಿ ಅಂದ್ರೆ 20 ಅಂದ್ರೆ A ಅದರಲ್ಲಿ 14 ಅಂದ್ರೆ B ಎಷ್ಟಿರುತ್ತೆ ಸರ್, ಗೊತ್ತಾಗ್ಬಿಡ್ಬೇಕು ನಿಮ್ಗೆ ಆನ್ಸರ್. ಸರ್ B ಇಸ್ ಈಕ್ವಲ್ ಟು 6 ಆಯ್ತು. ಯಾಕಂದ್ರೆ A B ಎರಡು ಕೂಡಿಸಿದ್ರೆ ಎಷ್ಟೈತೆ, 20 ಇದೆ. ಇವಾಗ ನಿಮ್ಗೆ A ಮತ್ತು B ವ್ಯಾಲ್ಯೂ ಸಿಕ್ತು. ಬಟ್ ಇಷ್ಟೇನ್ರಿ ಸರ್ ಕ್ವಶನ್ ಆನ್ಸರ್ ಅಲ್ಲ. ಅವನೇದನ ಅವುಗಳ ವರ್ಗಗಳ ವ್ಯತ್ಯಾಸ ಅಂದ್ರೆ ಇವುಗಳ ವರ್ಗ ಮಾಡಿ ಅವ್ರು ವ್ಯತ್ಯಾಸ ಕಂಡಿಡಿ ಅಂದಿದ್ದಾನೆ. ಅಂದ್ರೆ 14ರ ವರ್ಗ ಎಷ್ಟಪ್ಪ, 14 14 ಸರ್ 196. ಅದೇ ತರ 6ರ ವರ್ಗ ಏನಪ್ಪ, 36. ಅರ್ಥ ಆಯ್ತದ? 6ರ ವರ್ಗ ಎಷ್ಟಾಗುತ್ತೆ, 36. ಹಾಗಾದ್ರೆ ಇದ್ರಲ್ಲಿ ಇದನ್ನ ಕಳೀರಿ, 6ರಲ್ಲಿ 6 ಹೋದ್ರೆ 0, 9ರಲ್ಲಿ 3 ಹೋದ್ರೆ 6, 1ರಲ್ಲಿ 1. ಹಾಗಾದ್ರೆ ಆನ್ಸರ್ ಏನ್ ಬರುತ್ತೆ, 160 ಇಸ್ ರೈಟ್ ಆನ್ಸರ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ, ಒಂದು ಆಯತಾಕಾರದ ಕ್ಷೇತ್ರದ ವಿಸ್ತೀರ್ಣವು 460 ಮೀಟರ್ ಸ್ಕ್ವೇರ್ ಆಗಿದೆ. ಉದ್ದವು ಅಗಲಕ್ಕಿಂತ 15% ಹೆಚ್ಚಿದ್ದರೆ ಆಯತಾಕಾರದ ಕ್ಷೇತ್ರದ ಅಗಲ ಎಷ್ಟು? ನೋಡಿ ಸ್ಟೂಡೆಂಟ್, ಸಿಂಪಲ್. ಆಯತ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಏನು ಸರ್, ಇದು ಆಯತ. ಇದಕ್ಕೆ ಲೆಂತ್ ಇರುತ್ತೆ, ಉದ್ದ ಇರುತ್ತೆ, ಬ್ರೆತ್ ಅಂದ್ರೆ ಅಗಲ. ಉದ್ದ ಇಂಟು ಅಗಲ ಅಂದ್ರೆ ನಿಮ್ಗೆ ಏನಾಗುತ್ತೆ, ವಿಸ್ತೀರ್ಣ ಫಾರ್ಮುಲಾ ಸಿಗುತ್ತೆ. ಬಟ್ ಇದರಲ್ಲಿ ಏನ್ ಹೇಳ್ತಿದ್ದಾನಂದ್ರೆ, ಉದ್ದ ಅಂದ್ರೆ ಲೆಂತ್ ಏನಾಗ್ತಾ ಇದೆ, ಅಗಲಕ್ಕಿಂತ ಬ್ರೆತ್ಗಿಂತ ಎಷ್ಟು 15% ಹೆಚ್ಚಿದೆ. ಅಂದ್ರೆ ಅರ್ಥ ಏನು, 100 ಇರೋದು ಎಷ್ಟು, 115.
ಅರ್ಥ ಆಗ್ತಾ ಇದನ 100 ಇರೋದು 115 ಕಟ್ತಾ ಹೊಡಿರಿ 5 20 ಸರ್ 5 23 ಅಂದ್ರೆ ಎಷ್ಟು ಬತ್ತು 23/20 ಅಂದ್ರೆ ಬ್ರೆತ್ ನಾನೇನ್ ತಗೋತೀನಿ L is equal to ನೋಡಿ 23x ಅಂತ ತಗೋತೀನಿ B is equal to ಏನ್ ತಗೋತೀನಿ 20x ಅಂತ ತಗೋತೀನಿ ಹೌದಾ ಗೊತ್ತಿಲ್ಲ ನಮ್ಗೆ ಯಾವ ತರ ಅಂತ ಅದನ್ನೇ ಕಂಡುಹಿಡಿಬೇಕು ಇವಾಗ ಕ್ಲಿಯರ್ ನೆಕ್ಸ್ಟ್ ನೋಡಿ ಏನ್ ಮಾಡ್ಬೇಕು ವಿಸ್ತೀರ್ಣ ಫಾರ್ಮುಲಾ ಏನಪ್ಪಾ ನೋಡಿ ಆಲ್ರೆಡಿ ಕೊಟ್ಟಿದ್ದಾನೆ ವಿಸ್ತೀರ್ಣ ಎಷ್ಟಿದೆ ಸರ್ 460 ಮೀಟರ್ ಸ್ಕ್ವೇರ್ 460 ಮೀಟರ್ ಸ್ಕ್ವೇರ್ ಇದ್ರ ವಿಸ್ತೀರ್ಣ ಕೊಟ್ಬಿಟ್ಟಿದ್ದಾನೆ ಸೊ ಸಿಂಪಲ್ ಫಾರ್ಮುಲಾ ನೋಡಿ ಏರಿಯಾ ಇಸ್ ಈಕ್ವಲ್ ಟು ಏನಾಗುತ್ತೆ ಲೆಂತ್ ಇಂಟು ಬ್ರೆತ್ ಸರ್ ಸೊ ಏರಿಯಾ ಕೊಟ್ಟಿದ್ದಾನ ಸೊ ಸಿಂಪಲ್ ಏರಿಯಾ ಈಕ್ವಲ್ ಟು ಕೊಟ್ಟಿದ್ದಾನೆ ಏರಿಯಾ ಕೊಟ್ಟು ಎಷ್ಟಿದೆ 460 ಮೀಟರ್ ಸ್ಕ್ವೇರ್ ಲೆಂತ್ ಎಷ್ಟಿದೆ 23x ಇಂಟು ಬ್ರೆತ್ ಎಷ್ಟಿದೆ 20x ಕಟ್ತಾ ಹೊಡೀರಿ ಸರ್ 23 ಒಂದ್ಲೆ 22 20 ಬಂತು ನೆಕ್ಸ್ಟ್ ಈ 20 ಅಂದ್ರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1 ಅಂದ್ರೆ ಎಕ್ಸ್ ಇಸ್ ಕೊಟ್ಟು ಎಷ್ಟು ಬಂತು ವ್ಯಾಲ್ಯೂ 1 ಬಂತು ಸರ್ ನಮಗೆ ಯಾರ್ದು ಕೇಳಿದಾನಪ್ಪ ಹಾಗಾದ್ರೆ ಆಯತಾಕಾರ ಕ್ಷೇತ್ರ ಅಗಲ ಅಂದ್ರೆ ಏನಪ್ಪಾ ಬ್ರೆತ್ ಅಂದ್ರೆ ಎಷ್ಟು ಕನ್ಸಿಡರ್ ಮಾಡಿದ್ರಿ 20x ಸೊ 20 ಇಂಟು 1 ಅಂದ್ರೆ ಎಷ್ಟಾಗುತ್ತೆ ಎಕ್ಸ್ ಬೆಲೆ 1 ಇದೆ ಹಾಗಾದ್ರೆ ಉದ್ದ ಅಗಲ ಎಷ್ಟಾಗುತ್ತೆ 20 ಮೀಟರ್ ಏನಾಗುತ್ತೆ ಅಗಲ ಆಗುತ್ತೆ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ನೋಡ್ರಿ ಒಂದು ಸಂಖ್ಯೆಯ ಮೊತ್ತ ಮತ್ತು ಅದರ ವರ್ಗವು 182 ಆಗಿದ್ದರೆ ಆ ಸಂಖ್ಯೆಯ ಧನಾತ್ಮಕ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಸೊ ನೋಡಿ ಸ್ಟೂಡೆಂಟ್ ಒಂದು ಸಂಖ್ಯೆ ಇದೆ ಯಾವಾದಂತ ಗೊತ್ತಿಲ್ಲ ನಾನು ಯಾವಾಗಲೂ ಏನ್ ಕನ್ಸಿಡರ್ ಮಾಡ್ತೀನಿ ಒಂದು ನಂಬರ್ ಇದೆ ಏನಂತ ನಾನು ಅನ್ಕೊಳ್ತೀನಿ ಎಕ್ಸ್ ಅಂತ ಅನ್ಕೋತೀನಿ ಹೌದಾ ಎಕ್ಸ್ ಏನಂತ ಅದನ್ನ ಒಂದು ಸಂಖ್ಯೆ ಮೊತ್ತ ಮತ್ತು ಅದರ ವರ್ಗವು 182 ಆಗಿದ್ದರೆ ಅಂದ್ರೆ ಎಕ್ಸ್ ಮತ್ತು ಇದರ ವರ್ಗ ಈಕ್ವಲ್ ಟು ಎಷ್ಟು 182 ಆಗಿದ್ದರೆ ಹಾಗಾದ್ರೆ ಅದರ ಸಂಖ್ಯೆಯನ್ನು ಕಂಡುಹಿಡಿ ಅಂತಿದ್ದಾನೆ ಕ್ಲಿಯರಾ ಸ್ಟೂಡೆಂಟ್ಸ್ ಈಗ ನೋಡಿ ಈ ತರ ಮಾಡ್ಕೊತ ಹೋದ್ರೆ ಇದೇನಾಗುತ್ತೆ ಕ್ವಾಡ್ರಾಟ್ರಿಕ್ ಇಕ್ವೇಶನ್ ಆಗಿ ಬರುತ್ತೆ ಕ್ವಾಡ್ರಾಟ್ರಿಕ್ ಇಕ್ವೇಶನ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮ್ ಅಲ್ಲಿ ಬರುತ್ತೆ ಇದು ಹೆವಿ ಕಾಂಪ್ಲಿಕೇಟೆಡ್ ಆಗುತ್ತೆ ಇದನ್ನ ಏನ್ ಮಾಡ್ಬೇಕು ಆಪ್ಷನ್ ಥ್ರೂ ಚೆಕ್ ಮಾಡ್ಬೇಕು ಹೆಂಗ್ ಸರ್ ಏನಿಲ್ಲ ಸಿಂಪಲ್ ಏನಂದೇನು ಆ ಸಂಖ್ಯೆ ಮತ್ತು ಅದರ ವರ್ಗ ಎಷ್ಟಾಗಬೇಕು 182 ಆಗಬೇಕು ಆಪ್ಷನ್ ಥ್ರೂ ಚೆಕ್ ಮಾಡ್ಕೊತ ಹೋಗ್ರಿ ಸೊ ಒಂದೇ ಆಪ್ಷನ್ ಇದೆ 28 ವರ್ಗ ನೋಡಿ ಹೆವಿ ಆಗುತ್ತೆ ಇದು ಅಂತ ಆನ್ಸರ್ ಆಗಕ್ ಸಾಧ್ಯನೇ ಇಲ್ಲ ನೆಕ್ಸ್ಟ್ 15 ವರ್ಗ ನೋಡಿ 15 ವರ್ಗ ಸರ್ 225 ಇದ್ರೊಳಗೆ ಮತ್ತೆ 15 ಕೂಡಿಸಿದ್ರೆ 240 ಇದನ್ನು ಆಗಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ನೋಡ್ರಿ ವರ್ಗ 13 ವರ್ಗ ಸರ್ 13 ವರ್ಗ ಎಷ್ಟಾಗುತ್ತೆ 169 ಅದ್ರ ಜೊತೆಗೆ 13 ಕೂಡಿಸಿ ಎಷ್ಟಾಗುತ್ತೆ 9 3 ಸರ್ 12 6 2 8 182 ಬಂತ ಹಾಗಾಗಿ ಆಪ್ಷನ್ ಏನಾಗುತ್ತೆ 13 ಈ ತರ ಆಪ್ಷನ್ ನೋಡಿ ಎಕ್ಸ್ ಪುಟ್ ಮಾಡಿದ್ರೆ ಹೆವಿ ಕಷ್ಟ ಆಗುತ್ತೆ ಏನ್ ಮಾಡ್ಬೇಕು ಆಪ್ಷನ್ ಥ್ರೂ ಮಾಡ್ಬೇಕು ಸಿಂಪಲ್ ಏನ್ ಕೇಳಿದಾನೆ ಈ ಕೆಳಗಿನ ಸಂಖ್ಯೆಗಳಲ್ಲಿ ಆ ಸಂಖ್ಯೆ ಮತ್ತು ಅದರ ವರ್ಗ ಕೂಡಿಸಿದ್ರೆ ಎಷ್ಟು ಬರ್ಬೇಕು 182 ಬರ್ಬೇಕು ನೀವು ಏನ್ ಮಾಡ್ರಿ 28 ವರ್ಗ ನೋಡ್ರಿ 25 ವರ್ಗನೇ 625 ಇದೆ ಇದು ಅಂತೂ ಆಗಕ್ ಚಾನ್ಸ್ನೇ ಇಲ್ಲ ನೆಕ್ಸ್ಟ್ 15 ವರ್ಗ ನೋಡಿ 15 ವರ್ಗ 225 ಮತ್ತೆ 15 ಕೂಡಿಸಿದ್ರೆ 240 ಬರುತ್ತೆ ಇದನ್ನು ಸಾಧ್ಯ ಇಲ್ಲ ನೆಕ್ಸ್ಟ್ ಇರೋದು ಆಪ್ಷನ್ ಯಾವುದು 13 ವರ್ಗ ಎಷ್ಟಪ್ಪ 169 ಪ್ಲಸ್ ಅದ್ರ ಜೊತೆಗೆ 13 ಅನ್ನು ಕೂಡಿಸಿದ್ರೆ 182 ಆಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ 182 ನೆಕ್ಸ್ಟ್ ನೋಡಿ ಒಬ್ಬ ವ್ಯಾಪಾರಿಯು ತನ್ನ ಸರಕುಗಳನ್ನು ವೆಚ್ಚದ ಬೆಲೆಗಿಂತ 30% ಹೆಚ್ಚು ನಿಗದಿಪಡಿಸುತ್ತಾನೆ ಮತ್ತು 20% ರಿಯಾಯಿತಿಯನ್ನು ಅನುಮತಿಸುತ್ತಾನೆ ಅವನ ಶೇಕಡಾ ಲಾಭ ಎಷ್ಟು ನೋಡಿ ಸ್ಟೂಡೆಂಟ್ ಫಸ್ಟ್ ಆಫ್ ಆಲ್ ಇತ್ತ ಲೆಕ್ಕಕ್ಕೆ ಏನ್ ಕನ್ಸಿಡರ್ ಮಾಡ್ಬೇಕಂದ್ರೆ 100 ಇಟ್ಕೊಂಡು ಹೋಗ್ಬೇಕು ಒಬ್ಬ ವ್ಯಾಪಾರಿ ಒಂದು ವಸ್ತು ತೊಗೊಂಬಂದ ಸರ್ ನಾನು ಅನ್ಕೋತೀನಿ ಇದು CP ಅವನಿಗೆ ಬಿದ್ದಿದ್ದು ಅಮೌಂಟ್ ಎಷ್ಟು 100 ರೂಪಾಯಿ ಅಂತ ತಿಳ್ಕೊಳ್ಳಿ ಅವನ್ ಹೇಳ್ತಿದ್ದಾನೆ ಅದಕ್ಕೆ 30% ಹೆಚ್ಚು ನಿಗದಿಪಡಿಸ್ತಾನ ಅಂದ್ರೆ ಟ್ಯಾಗ್ ಬರೀತಾನ ಅದರ ಮೇಲೆ ಅಂದ್ರೆ MRP ಮಾರ್ಕೆಟ್ ಪ್ರೈಸ್ ಅಂತ ಕರೀತಾರೆ ನಿಗದಿಪಡಿಸ್ತಾನ ಎಷ್ಟು ಸರ್ MRP ಈಕ್ವಲ್ ಟು ಏನು 130 30% ಹೆಚ್ಚು ಅಂದ್ರೆ ಏನ್ ಬರ್ಕೋತೀರ 130 100ಕ್ಕೆ 130 ಓಕೆ ಅಂದ್ರೆ ಅವನು ಜೇಬಿನಿಂದ ಹೋಗಿರೋ ದುಡ್ಡು ಎಷ್ಟಪ್ಪ 100 ರೂಪಾಯಿ ಬಟ್ ಇವಾಗ ಅವನ್ ಏನ್ ಮಾಡುತ್ತಾನೆ ಅದ್ರ ಮೇಲೆ ಟ್ಯಾಗ್ ಹಾಕ್ಬಿಟ್ಟು 130 ರೂಪಾಯಿ ಅಂತ ಮಾಡಿದಾನೆ ಮತ್ತೇನಂತಿದ್ದಾನೆ ಅದ್ರ ಜೊತೆಗೆ ರಿಯಾಯಿತಿನೂ ಕೊಡ್ತೀನಿ ಅಂತಾನೆ ಎಷ್ಟು ಡಿಸ್ಕೌಂಟ್ ಸರ್ ಡಿಸ್ಕೌಂಟ್ ಎಷ್ಟು ಕೊಡ್ತಾ ಇದ್ದಾನೆ 20% ರಿಯಾಯಿತಿ ಅಂದ್ರೆ ಅರ್ಥ ಏನು 20% ಅಂದ್ರೆ ಸರ್ 100 ರೂಪಾಯಿ ಇರೋ ವಸ್ತುನ 80 ರೂಪಾಯಿ ಕೊಡ್ತಾ ಇದ್ದಾನೆ ಅಂತ ಹೇಳ್ತಿದ್ದಾನೆ ಸಿಂಪಲ್ ನೋಡಿ ಹಾಗಾಗಿ ಮಾರಿದ ಮೇಲೆ ನೋಡಿ SP ಕೊಟ್ಟು ಏನಾಗುತ್ತೆ ಸರ್ SP ಇಸ್ ಈಕ್ವಲ್ ಟು MRP ಇಂಟು ಡಿಸ್ಕೌಂಟ್ ಪರ್ಸೆಂಟೇಜ್ ಹಾಗಾದ್ರೆ MRP ಎಷ್ಟಿದೆ 130 ಇಂಟು ಡಿಸ್ಕೌಂಟ್ ಎಷ್ಟಿದೆ 80/100 ಹೌದಾ ಈ ಜೀರೋ ಹಾಗಾಗಿ 13 ಎಂಟ್ಲೆ ಎಷ್ಟಾಗತ್ತಪ್ಪ 13 5 65 13 6 78
13 ಒಳ್ಳೆ 91, 13 ಎಂಟ್ಲೆ 104. ಎಷ್ಟು ಬಂತು ಸರ್? 104. ಅಂದ್ರೆ ಎಷ್ಟಾಯ್ತು? ಎಸ್ ಪಿ ಮಾರಿದ ಬೆಲೆ ಎಷ್ಟಾಯ್ತು? 104. ಬಟ್ ನೋಡಿ, ತಂದಿರೋದು ಮೊತ್ತಕ್ಕಿಂತ ಎಷ್ಟಾಯ್ತು? ಈಗ ಅವನ ಕಿಸೆಯಲ್ಲಿ ಹೋಗಿದ್ದ ಅಮೌಂಟ್ ಎಷ್ಟು? 100 ರೂಪಾಯಿ. ಬಟ್ ಇವಾಗ ಮಾರಿದ್ದೆಷ್ಟು? 104. ಅಂದ್ರೆ ಎಷ್ಟು ರೂಪಾಯಿ ಜಾಸ್ತಿ ಆಯ್ತು? 100 104 ಅಂದ್ರೆ 4% ಏನಾಗುತ್ತೆ ಅವನಿಗೆ ಲಾಭ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಶೇಕಡ ಲಾಭ ಆಯ್ತು? 4% ಲಾಭ ಆಯ್ತು. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಇದೇನಿದೆ ಇಂಡೈಸಿಸ್ ಮೇಲಿದೆ. ಇದು ಏನತ್ತೆ? ಇಂಡೈಸಿಸ್ ಗೊತ್ತಿದ್ರೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಿಂಪಲ್ ನೋಡಿ, ಈ ತರ ಪ್ರಾಬ್ಲಮ್ ಇದ್ರೆ ಆ ತರ ಮಾಡಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸರ್ಟ್ಸ್ ಅಂಡ್ ಇಂಡೈಸಿಸ್ ಅಂತ ಕರೀತಾರೆ. ನೋಡಿ ಸ್ಟೂಡೆಂಟ್, ಯಾವ ತರ ಬರ್ಕೋಬೇಕು? 4 ಇಂಟು 4 ಇದಾವೆ. ಎಷ್ಟಿದಾವೆ? 4 2 ಇದಾವೆ. ನಾನು ನೋಡಿ ಹೆಂಗ್ ಮಾಡ್ತೀನಿ, 4 ಸರ್ 2 ಇದಾವೆ ಅಂದ್ರೆ 2 ಹೋಲ್ ಬ್ರಾಕೆಟ್ ಅಲ್ಲಿ ಮೇಲಿದೆ 3 ಇದೆ ಸರ್, ಡಿವೈಡೆಡ್ ಬೈ ನೋಡಿ ಏನಿದೆ 512 ಡಿವೈಡೆಡ್ ಬೈ 8 ಹೋಲ್ ಬ್ರಾಕೆಟ್ 4 ಇದೆ ಸರ್. ನೆಕ್ಸ್ಟ್ ನೋಡಿ ಗುಣಾಕಾರ 32 ಡಿವೈಡೆಡ್ ಬೈ 8 ಹೋಲ್ ಬ್ರಾಕೆಟ್ ಅಲ್ಲಿ ಏನಿದೆ ಪವರ್ 4 ಇದೆ, ಈಕ್ವಲ್ ಟು ಏನಾಗುತ್ತೆ 4 ಹೋಲ್ ಬ್ರಾಕೆಟ್ ಆಫ್ ಎ ಅಂತ ಇದೆ. ನಮಗೀಗ ಎ ಬೆಲೆ ಕಂಡುಹಿಡಿಬೇಕು. ಸಿಂಪಲ್ ನೋಡಿ 4ರಲ್ಲಿ ಪವರ್ 2 ಅದರ ಮೇಲೆ ಪವರ್ 3 ಇದ್ರೆ ಎ ರಷ್ಟು ಎಂ ಇಂಟು ಎ ರಷ್ಟು ಎಂ ಹೋಲ್ ಬ್ರಾಕೆಟ್ ಆಫ್ ಎನ್ ಅಂತ ರೂಲ್ ಬರುತ್ತೆ. ಹೆಂಗಂದ್ರೆ ಸರ್, ಎ ರಷ್ಟು ಎಂ ಇಂಟು ಹೋಲ್ ಬ್ರಾಕೆಟ್ ಆಫ್ ಎನ್ ಅಂದ್ರೆ ಅರ್ಥ ಏನಾಗುತ್ತೆ? ಎ ರಷ್ಟು ಎಂ ಎನ್ ಆಗುತ್ತೆ. ಇವೆರಡು ಗುಣಾಕಾರ ಆಗುತ್ತೆ, ಇವೆರಡು ಏನಾಗುತ್ತೆ? ಗುಣಾಕಾರ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೇಕು. ಹಾಗಾಗಿ ನಾನು ನೋಡಿ ಇವಾಗ ಹೆಂಗ್ ಮಾಡ್ತೀನಿ, ಮೇಲಿನ ಪವರ್ಗಳು ಎರಡು ಗುಣಾಕಾರ ಆಗುತ್ತೆ ಸರ್. ಏನ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 6, 4 ಇಂಟು 4 ಪವರ್ 3 ಡಿವೈಡೆಡ್ ಬೈ 512 ಪವರ್ ಆಫ್ 8 ಹೋಲ್ ಬ್ರಾಕೆಟ್ ಆಫ್ 4. ನೋಡಿ ಇದೇನಿದೆ? ಸ್ಕ್ವೇರ್ಸ್ ಅಂಡ್ ಇಂಡೈಸಸ್ ಮೇಲೆ ಪ್ರಾಬ್ಲಮ್ ಇದೆ. ಸೊ ಯಾವ ತರ ಮಾಡ್ಬೇಕು ಸರ್? ನೋಡಿ ಸಿಂಪಲ್ ನೋಡಿ, 4 ಇಂಟು 4 ಎಷ್ಟಿದಾವೆ? 4 ನಾನು ಹೆಂಗ್ ಮಾಡ್ತೀನಿ ನೋಡಿ, 4 ಸರ್ 2 ಇದಾವೆ, ಇದ್ರ ಹೋಲ್ ಬ್ರಾಕೆಟ್ ಏನಾಗುತ್ತೆ 3. ಕ್ಲಿಯರಾ? ನಾನೇನ್ ಮಾಡಿದೆ, 4 ಇಂಟು 4 ಬದಲಿ 4 ಸ್ಕ್ವೇರ್ ತಗೊಂಡೆ. ಅದೇ ತರ ನೋಡಿ ಭಾಗಾಕಾರ 512 ಸರ್ ಡಿವೈಡೆಡ್ ಬೈ 8 ಇದೆ, ಅದರ ಹೋಲ್ ಪವರ್ ಎಷ್ಟಾಗುತ್ತೆ? 4 ಇದೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ ಗುಣಾಕಾರ 32 ಇಂಟು 8 ಹೋಲ್ ಪವರ್ 4 ಇದೆ, ಈಕ್ವಲ್ ಟು 4 ಅಷ್ಟು ಸರ್ ಏನಿದೆ 4 ಅಷ್ಟು ಎ ಇದೆ. ಸಿಂಪಲ್ ನೋಡಿ, ಇದರಲ್ಲಿ ನಮಗೆ ಎನ ಮೌಲ್ಯವನ್ನು ಕಂಡುಹಿಡಿಬೇಕು. ಸಿಂಪಲ್ ನೋಡಿ, ಈ ತರ ನೋಡಿ 4 ಸ್ಕ್ವೇರ್ ಹೋಲ್ ಬ್ರಾಕೆಟ್ ಆಫ್ ಕ್ಯೂಬ್ ಅಂತ ಕೊಟ್ಟಿದ್ದಾನೆ. ಈ ತರ ನೋಡಿ ಸಿಂಪಲ್ ಫಾರ್ಮುಲಾ, ಎ ರಷ್ಟು ಎಂ ಹೋಲ್ ಬ್ರಾಕೆಟ್ ಆಫ್ ಎನ್ ಅಂತಿದ್ರೆ ಏನಾಗುತ್ತೆ? ಆನ್ಸರ್ ಎ ಎಂ ಇಂಟು ಎನ್ ಆಗುತ್ತೆ. ಅದು ರೂಲ್ ಇದೆ. ಸೊ ಇದೇ ತರ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಏನಾಗುತ್ತೆ ಸರ್ ನೋಡಿ, 4ರಲ್ಲಿ ಪವರ್ ಎಷ್ಟಿದೆ? 2 ಇದೆ. 2 ಮೂರ್ಲೆ ಎಷ್ಟಾಗುತ್ತಪ್ಪ ಅಂದ್ರೆ 4 ಅಷ್ಟು 8 ಆಯ್ತು, 6 ಆಯ್ತು. ಡೈರೆಕ್ಟ್ ಆನ್ಸರ್ ಮತ್ತು 4 ಅಷ್ಟು 6 ಆಗುತ್ತೆ. ನೆಕ್ಸ್ಟ್ ನೋಡಿ 512ಕ್ಕೆ 8ರಲ್ಲಿ ಭಾಗಾಕಾರ ಮಾಡಿ ಸರ್, 8 48 8 4 32 ಅಂದ್ರೆ ಎಷ್ಟು ಬಂತು ಸರ್? 64 ಹೋಲ್ ಪವರ್ 4 ಬಂತು. ಇದೇ ತರ ಗುಣಾಕಾರ ಮಾಡಿದ್ವಿ. 8 2 16 8 3 24 ಎಷ್ಟಾಗುತ್ತೆ? 8 2 16 8 3 24 ಅಂದ್ರೆ ಎಷ್ಟಾಗುತ್ತೆ? 256 ಆಗುತ್ತೆ. ಇದ್ರ ಹೋಲ್ ಪವರ್ 4 ಆಯ್ತು, ಈಕ್ವಲ್ ಟು 4 ಆಫ್ ಎ ಆಗುತ್ತೆ. ಕ್ಲಿಯರಾ? ಇದೇನಾಗುತ್ತೆ 256 ಗುಣಾಕಾರ ಮಾಡಿದ್ರೆ 32ಕ್ಕೆ 8ರಲ್ಲಿ ಗುಣಾಕಾರ ಮಾಡಿದ್ರೆ 256 ಹೋಲ್ ಪವರ್ 4 ಈಕ್ವಲ್ ಟು 4 ಆಫ್ ಎ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ ಸರ್, 4ರಷ್ಟು 6 ಡಿವೈಡೆಡ್ ಬೈ 64 ಎದ್ರ ನೋಡ್ರಿ 4 ಕ್ಯೂಬ್ 4 4 16 16 64. ಹಾಗಾದ್ರೆ 4 ಕ್ಯೂಬ್ ಹೋಲ್ ಬ್ರಾಕೆಟ್ ಆಫ್ 4 ಬರುತ್ತೆ. ಗುಣಾಕಾರ ಸರ್ 256 ಎದ್ರದಾಗತ್ತಪ್ಪ? 4 4 16 16 64 64 4 ಅಂದ್ರೆ 4ರ 4th ಪವರ್ ಆಗುತ್ತೆ. ಈ ಗುಣಾಕಾರ 4 ಈಕ್ವಲ್ ಟು 4 ಆಫ್ ಎ ಆಗುತ್ತೆ. ನೆಕ್ಸ್ಟ್ ಸರ್ ನೋಡಿ, ಇವಾಗ 4 ಆಫ್ 6 ಇದೆ, ಮತ್ತೆ ಸೇಮ್ 3 4 ಏನಾಗುತ್ತೆ? ಗುಣಾಕಾರ ಆಗುತ್ತೆ ನೋಡಿ, ಡಿವೈಡೆಡ್ ಬೈ 4 ಆಫ್ 12. ಅದೇ ತರ ಗುಣಾಕಾರ ಇಲ್ಲಿ ನೋಡಿ 4 4 16 ಆಗುತ್ತೆ. ಇಷ್ಟು ಗೊತ್ತಾಗಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ನೋಡಿ ಇದ್ರ ಮಧ್ಯೆ ಏನಿದೆ? ಡಿವೈಡ್ ಇದೆ, ಹೌದಾ? ಹಾಗಾದ್ರೆ 4 ಅಷ್ಟು 6 ಡಿವೈಡೆಡ್ ಬೈ 4 ಅಷ್ಟು 12 4 ಅಷ್ಟು 12 ಗುಣಾಕಾರ 4 ಅಷ್ಟು 16 ಇದಾವೆ, ಹೌದಾ? ಹಾಗಾದ್ರೆ ನೋಡಿ ಈ 4ರಷ್ಟು 12 ಹೋಗುತ್ತೆ. ಇದರಲ್ಲಿ ಎಷ್ಟು ಉಳಿದು? ಹಾಗಾದ್ರೆ 16ರಲ್ಲಿ 12 ಪವರ್ ಹೋದ್ರೆ 4 ಉಳಿತು. ಅಂದ್ರೆ ಎಷ್ಟಾಗುತ್ತೆ ಸರ್? 4 6 ಇಂಟು 4 4, ಹೌದಾ? ಹಾಗಾದ್ರೆ 2 ಕೂಡಿಸ್ರಿ ಎಷ್ಟು? ಇದರಲ್ಲಿ 6 ಪವರ್ ಇದಾವೆ, ಇದರಲ್ಲಿ 4 ಪವರ್. ಹಾಗಾದ್ರೆ ನೋಡಿ ಇದರಲ್ಲಿ ಸ್ಪೇಸ್ ಕಡಿಮೆ ಇರೋದ್ರಿಂದ ನಾನು ಇಲ್ಲಿ ಮೇಲ್ಗಡೆ ಬರೀತೀನಿ. ಸೊ ನೋಡಿ 4 ಅಷ್ಟು 6 4 ಅಷ್ಟು 4 ಅಂದ್ರೆ
4:10 = ಏನಾಗುತ್ತೆ 4 ಆಫ್ ಎ. ಹಾಗಾದ್ರೆ ನೋಡಿ ಎ ಮೊತ್ತ 4 4 2 ಬೇಸ್ ಸಮ ಇದಾವಲ್ಲ, ಹಾಗಾದ್ರೆ ಎ = ಏನಾಗುತ್ತೆ 10 ಪವರ್ ಏನಾಗುತ್ತೆ ಎ = 10. ಸೊ ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ಸ್ಪೇಸ್ ಸಿಗ್ಲಾರ್ಕೆ ನಾನು ಅಷ್ಟರಲ್ಲೇ ಮಾಡಿದ್ದೀನಿ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಎ = ಏನಾಗುತ್ತೆ 10 ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಕ್ವಶನ್ ನಂಬರ್ 7. ಒಂದು ಮೊಬೈಲ್ನ ಫೋನಿನ ನಿಗದಿತ ಬೆಲೆಯು 12,400 ರೂಪಾಯಿ ಆಗಿದ್ದು ಅಂಗಡಿಯವರು ಅದರ ಮೇಲೆ 30% ರಿಯಾಯಿತಿ ನೀಡುತ್ತಾರೆ. ಮೊಬೈಲ್ ಫೋನಿನ ಮಾರಾಟ ಬೆಲೆಯನ್ನು ಕಂಡುಹಿಡಿ ಎಂದರೆ. ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಒಂದು ಮೊಬೈಲ್ ಇದೆ, ಅದರ ಮೇಲಿನ MRP ಬೆಲೆ ಕೊಟ್ಟಿದ್ದಾನೆ. MRP ಬೆಲೆ ಎಷ್ಟಿದೆ ಸರ್? 12,400 ರೂಪಾಯಿ MRP ಬೆಲೆ ಇದೆ. ಅದ್ರ ಜೊತೆಗೆ ಡಿಸ್ಕೌಂಟ್ ಕೊಟ್ಟಿದ್ದಾನೆ. ರಿಯಾಯಿತಿ ಎಷ್ಟು ಸರ್? 30% ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಯಾವ ತರ ಬರ್ಕೋತೀರಿ 30% ಅಂದ್ರೆ ಸರ್ 70/100 ಅಂದ್ರೆ 100 ರೂಪಾಯಿ ವಸ್ತುನ 70ಕ್ಕೆ ಮಾಡಿದಾನೆ. ಸಿಂಪಲ್ ಮಾರಿದ ಬೆಲೆ SP = ಏನಾಗುತ್ತೆ MRP ಇಂಟು ಡಿಸ್ಕೌಂಟ್ ಪರ್ಸೆಂಟೇಜ್. MRP ಇಂಟು ಡಿಸ್ಕೌಂಟ್ ಪರ್ಸೆಂಟೇಜ್. ಸಿಂಪಲ್ MRP ನೋಡಿ 12,400 ರೂಪಾಯಿ MRP ಇದೆ. ಗುಣಾಕಾರ ಏನ್ ಮಾಡಿ 70/100 ಸರ್. ನೋಡಿ ಈ 0 ಹೋಯ್ತು, ಈ 0 ಹೋಯ್ತು, ಉಳಿತು ಎಷ್ಟಪ್ಪ 1240. 1240ಕ್ಕೆ ಗುಣಾಕಾರ 7 ಮಾಡಿ 7 0 0 7 4 28 7 2 14 1 2 16 ಆಯ್ತು. 7 1 7 1 8,680 ರೂಪಾಯಿ ಏನಾಗುತ್ತೆ ಆನ್ಸರ್ ಆಗುತ್ತೆ. 8,680 ರೂಪಾಯಿ ಏನಾಗುತ್ತೆ ಮಾರಿದ ಬೆಲೆ. ಹಾಗಾದ್ರೆ ಆ ಮೊಬೈಲ್ನ ಎಷ್ಟಕ್ಕೆ ಮಾರಿದಾನೆ? 8,680 ರೂಪಾಯಿ. ನೆಕ್ಸ್ಟ್ ನೋಡಿ, A ಅನುಪಾತ B = 4:5 ಮತ್ತು B ಅನುಪಾತ C = 3:8 ಆಗಿದ್ದಾರೆ. A ಅನುಪಾತ C ಯನ್ನು ಕಂಡುಹಿಡಿ ಎಂದಾನೆ. ಸಿಂಪಲ್ ನೋಡಿ ಸ್ಟೂಡೆಂಟ್, ನಿಮಗೆ ಏನ್ ಕಂಡುಹಿಡಿ ಎಂದಿದ್ದಾನೆ? A ಅನುಪಾತ B ಅನುಪಾತ C. ಫಸ್ಟ್ ನೋಡಿ ಅನುಪಾತದಲ್ಲಿ ಬರ್ಕೊಳ್ಳಿ. A ಅನುಪಾತ B ಎಷ್ಟಿದೆ? 4:5. ಹೌದಾ? ಸೊ ಇದನ್ನು ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಕೊರಿ, ಬ್ಲ್ಯಾಂಕ್ ಬರ್ಕೊಳ್ಳಿ, ಚೌಕ್ ಬಾಕ್ಸ್ ಹಾಕೊಂಡೆ. ನೆಕ್ಸ್ಟ್ B ಅನುಪಾತ C ಎಷ್ಟಿದೆ? 3:8 ಇದೆ. ನೋಡಿ ಇದು ಅನುಪಾತ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಬ್ಲ್ಯಾಂಕ್ ಹಾಕೊಳ್ಳಿ. ಇದು ನೋಡಿ ಈ ಬ್ಲ್ಯಾಂಕ್ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ, ಅದ್ರ ಹಿಂದಿರೋ ಸಂಖ್ಯೆನ ಶಿಫ್ಟ್ ಆಗುತ್ತೆ. ನಾನೇನ್ ಮಾಡ್ತೀನಿ ಇವಾಗ ನೋಡಿ, ಇಲ್ಲ 5 ಬರುತ್ತೆ ಸರ್, ಇದ್ರ ಹಿಂದೆ ಇರೋದು ಏನ್ ಬರುತ್ತೆ 3 ಬರುತ್ತೆ. ಸಿಂಪಲ್ ಏನ್ ಮಾಡಿ ಗುಣಾಕಾರ ಮಾಡಿ 4 3 12 ಸರ್. ಹೌದಾ? 5 3 15 ಸರ್. ಇಲ್ಲಿ 5 8 40. ಹೌದಾ? ನಮ್ಮ ಕ್ವಶನ್ ಕೇಳಿರೋದೇನು? ಎ ಮತ್ತು ಸಿ ಅನುಪಾತ ಮಾತ್ರ ಕೇಳಿದಾನೆ. ಹಾಗಾದ್ರೆ ಎ ಅನುಪಾತ ಎಷ್ಟು ಸರ್? 12 ಇದೆ. ಸಿ ಅನುಪಾತ 40. ನೋಡಿ 12:40 ಸರ್. ಬಟ್ ಇಷ್ಟು ಆನ್ಸರ್ ಇದೆ ಏನ್ ಸರ್? ಇಲ್ಲ. ಏನಂದ್ರೆ ಇನ್ನೂ ಕಟ್ತಾ ಹೋಗುತ್ತೆ ಇದ್ರಲ್ಲಿ. ಯಾವ ತರ? 4 ಮುಗಿತವ್ರಿ, 4 3 12 4 10 40. ಹಾಗಾದ್ರೆ ಎ ಅನುಪಾತ ಸಿ ಏನಾಗುತ್ತೆ? 3:10. ನೆಕ್ಸ್ಟ್ ನೋಡಿ, ಈ ಕೆಳಗಿನಲ್ಲಿ ಯಾವ ಸಂಖ್ಯೆಯು ಕೆಳಗೆ ನೀಡಲಾದ ಸಂಬಂಧವನ್ನು ಉತ್ತಮವಾಗಿ ಪೂರ್ಣಗೊಳಿಸಿದೆ? ಸಿಂಪಲ್ ನೋಡಿ, ಇದು ಅನುಪಾತ ಮತ್ತು ಸಮಾನುಪಾತ ಮೇಲಿದೆ. ಏನ್ ಸರ್ 8:24 ಅಂದ್ರೆ ಯಾವ ತರ ಬರ್ಕೋತೀರ? ಅನುಪಾತನ ಭಾಗಾಕಾರ ಟೈಪ್ ಬರ್ಕೋಬಹುದು. ಸೊ 8:24 ಇರೋದು ನಾನು ಏನ್ ಬರ್ಕೋತೀನಿ? 8/24. ಇದು 4 ಚುಕ್ಕೆಗಳಿರೋದೇನಂತಾರೆ ಸಮಾನುಪಾತ. ಅಂದ್ರೆ ನಾನು = ಅಂತ ಬರ್ಕೋತೀನಿ. ಸೊ ಕ್ವಶನ್ ಮಾರ್ಕ್ ಇರೋದನ್ನ ಎಕ್ಸ್ ಅಂತ ತಗೋತೀನಿ ಸರ್, /27. ಸಿಂಪಲ್ ನೋಡಿ, ಎಕ್ಸ್ ಬೆಲೆನ ಕಂಡು ಹಿಡಿಬೇಕು ಇವಾಗ. ಸಿಂಪಲ್ /27 ಈ ಸೈಡ್ ತಗೊಂಬರಿ ಸರ್, ಗುಣಾಕಾರ ಆಗುತ್ತೆ. ಹಾಗಾದ್ರೆ 8 × 27 /24 = ಏನಾಗುತ್ತೆ ಎಕ್ಸ್. ನೋಡಿ ಕಡ್ತಾ ಇಲ್ಲೆಲ್ಲಿ ಹೋಗುತ್ತೆ? 8 1 8 3 24 3 1 3 9. ಹಾಗಾದ್ರೆ ಎಕ್ಸ್ ಎಷ್ಟಾಗುತ್ತೆ? 9 ಸರ್. ಆನ್ಸರ್ ಏನ್ ಬರುತ್ತೆ? 9. ಕ್ಲಿಯರಾ? ನೆಕ್ಸ್ಟ್ ನೋಡಿ ಸ್ಟೂಡೆಂಟ್, ಒಬ್ಬ ವ್ಯಕ್ತಿಯು ತನ್ನ ಸಾಮಾನ್ಯ ವೇಗ ಗಂಟೆಗೆ 48 km/h ವೇಗದಲ್ಲಿ ಪ್ರಯಾಣಿಸಿದರೆ ತನ್ನ ಕಚೇರಿಯನ್ನು ಸಮಯಕ್ಕೆ ಸರಿಯಾಗಿ ತಲುಪುತ್ತಾನೆ. ಅವನು ತನ್ನ ಸಾಮಾನ್ಯ ವೇಗದ 5/6 ವೇಗದಲ್ಲಿ ಹೋದರೆ ಅವನು 8 ನಿಮಿಷ ತಡವಾಗಿ ತನ್ನ ಕಚೇರಿಯನ್ನು ತಲುಪುತ್ತಾನೆ. ಹಾಗಾದರೆ ಮನೆಯಿಂದ ಅವರ ಕಚೇರಿಗಿರುವ ದೂರ ಎಷ್ಟು? ನೋಡಿ ಸ್ಟೂಡೆಂಟ್ಸ್, ಅವನೇನ್ ಹೇಳ್ತಿದ್ದಾನೆ, ನಾರ್ಮಲ್ 48 km/h ವೇಗದಾಗ ಹೋಗಿದ್ರೆ ಎಷ್ಟು ಕರೆಕ್ಟ್ ಆಗಿ ರೀಚ್ ಆಗ್ತಾನೆ. ಅದೇ 5/6 ಅಂದ್ರೆ ತನ್ನ ಸಾಮಾನ್ಯದ ಅಂದ್ರೆ 48 ನಾರ್ಮಲ್. ಬಟ್ ಇದ್ರದ್ದು 5/6 ಭಾಗಕ್ಕೆ ಹೋದ್ರೆ ಅಂದ್ರೆ ಸಿಂಪಲ್ ನೋಡಿ 6 1 6 ಎಷ್ಟು ಹೋಗುತ್ತೆ? 6 40 6 8 48 8 5 ಅಂದ್ರೆ 40 km/h. ಅರ್ಥ ಆಗ್ತಾ ಇದ್ದಾನ? ಇದೇ 48 km ಹೋಗಿದ್ರೆ ಕರೆಕ್ಟ್ ಆಗಿ ರೀಚ್ ಆಗ್ತಿದ್ದ. ಬಟ್ ಇವಾಗ ಏನಾಯ್ತು? 5/6 ಭಾಗ ಅದ್ರದ್ದು ಅಂದ್ರೆ 40 km ಅಂದ್ರೆ ಅಫ್ಕೋರ್ಸ್ ಏನಾಯ್ತು? 8 km/h ಕಡಿಮೆ ಆಯ್ತು. ಅಂದ್ರೆ 8 ನಿಮಿಷ ಅಂದ್ರೆ ಇಷ್ಟು ಹೋದ್ರೆ ಎಷ್ಟಾಗ್ತಾ ಇದೆ? 8 ನಿಮಿಷನ ತಡ ಮಾಡಿ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಏನ್ ಕೇಳಿದಾನೆ? ಆ ಕ್ವಶನ್
ಮನೆಯಿಂದ ಕಚೇರಿ ಎಷ್ಟು ದೂರ ಇದೆ ಅಂತ ಕೇಳ್ತಾ ಇದ್ದಾನೆ. ಸಿಂಪಲ್, ನಿಮಗೆ ಏನ್ ಅರ್ಥ ಆಯ್ತು? 48 ಕಿಲೋಮೀಟರ್ ಹೋದ್ರೆ ಕರೆಕ್ಟ್ ಹೋಗ್ತಾ ಇದ್ದಾನೆ. ಬಟ್ ನಾನೇನ್ ಮಾಡಿದೆ, 5/6 ಭಾಗ ಅಂದ್ರೆ ನಾನು ಡಿವೈಡ್ ಮಾಡಿದ್ರೆ ಎಷ್ಟು ಬಂತು? 40 ಕಿಲೋಮೀಟರ್ ಬಂತು. 40 ಕಿಲೋಮೀಟರ್ ಪರ್ ಅವರ್ ವೇಗದಾಗ ಹೋದ್ರೆ ಎಷ್ಟು ನಿಮಿಷ ಲೇಟ್ ಆಗ್ತಾ ಇದೆ? 8 ನಿಮಿಷ. ಇವಾಗ ನೋಡಿ ನಾನು ಏನ್ ಮಾಡ್ತೀನಿ, ಸೊ ಸಿಂಪಲ್ ಇದಕ್ಕೊಂದು ಏನಿದೆ ಸರ್, ಫಾರ್ಮುಲಾ ಇದೆ. ಯಾವ ತರ ಅಂದ್ರೆ, ಇವಾಗ ನಿಮ್ಗೆ ಗೊತ್ತಾಯ್ತು ಏನ್ ಸರ್, 48 ಕಿಲೋಮೀಟರ್ ಪರ್ ಅವರ್ಲಿ ಹೋದ್ರೆ ನೋ ಪ್ರಾಬ್ಲಮ್ ಸರ್, ಇದು S1 ಸ್ಪೀಡ್ ಅಂತ ತಗೋತೀನಿ. ಅದೇ S2 ಸ್ಪೀಡ್ ಅಂತ ನಾನು ಏನ್ ತಗೋತೀನಿ? 40 ಕಿಲೋಮೀಟರ್ ಪರ್ ಅವರ್. ಈ 40 ಕಿಲೋಮೀಟರ್ ಪರ್ ಅವರ್ ಯಾಕಂತ ನಿಮ್ಗೆ ಗೊತ್ತಾಯ್ತು, ಆಲ್ರೆಡಿ ಈಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಹಾಗಾದ್ರೆ 8 ನಿಮಿಷ. ಇದಕ್ಕೆ ಸಿಂಪಲ್ ಫಾರ್ಮುಲಾ ಏನಂದ್ರೆ ಸರ್, ಡಿಸ್ಟನ್ಸ್ ಇಸ್ ಈಕ್ವಲ್ ಟು S1 ಇಂಟು S2 ಡಿವೈಡೆಡ್ ಬೈ S1 ಮೈನಸ್ S2 ಇಂಟು ಡೆಲ್ಟಾ ಟಿ. ಅಂದ್ರೆ ಏನು? ಸಮಯ ಚೇಂಜ್ ಅಂತ ಅಂದಾಗ. ಏನ್ ಸರ್, S1 S2 ಅಂದ್ರೆ ನೋಡಿ 48 ಇಂಟು 40 ಕಿಲೋಮೀಟರ್ ಡಿವೈಡೆಡ್ ಬೈ ಎರಡಕ್ಕೂ ಸ್ಪೀಡ್ ವ್ಯತ್ಯಾಸ ಎಷ್ಟಾಯ್ತಪ್ಪ? 8 ಕಿಲೋಮೀಟರ್ ಸರ್. ಇಂಟು ಸಮಯ ನೋಡಿ ಎಷ್ಟು? 8 ನಿಮಿಷ. ಅಂದ್ರೆ ಎಷ್ಟು ಹೇಳ್ತಾನೆ? 8 ನಿಮಿಷ ಲೇಟ್ ಆಗ್ತಾ ಇದೆ. ಸೊ 8 ನಿಮಿಷ ಅಂದ್ರೆ ನೋಡಿ, ಇದನ್ನ ಅವರ್ ಅಲ್ಲಿ ಕನ್ವರ್ಟ್ ಮಾಡೋದಕ್ಕೆ 16 ಬರ್ಕೊತೀನಿ. ಸೊ ನೋಡಿ ಕಟ್ತಾ ಎಲ್ಲೆಲ್ಲಿ ಹೋಗುತ್ತೆ? ಸೊ ಡಿಸ್ಟೆನ್ಸ್ ಕೊಟ್ಟು 8 ಹೋಯ್ತು ಸರ್, ಹೌದಾ? ಈ ಜೀರೋ ಹೋಯ್ತು ನೋಡಿ, 2 2 ಸರ್, 2 3. ಇಲ್ಲ ಅಂದ್ರೆ ಡೈರೆಕ್ಟ್ ನೋಡಿ ಏನ್ ಮಾಡಿ, ಸೊ 6 1 6 8 48 ಅಂದ್ರೆ 8 4 ಎಷ್ಟು ಬಂತು? 32 ಕಿಲೋಮೀಟರ್ ಏನಾಗುತ್ತೆ? ಡಿಸ್ಟೆನ್ಸ್ ಆಗುತ್ತೆ. ಸೊ ಆನ್ಸರ್ ಏನ್ ಬರುತ್ತೆ? 32 ಕಿಲೋಮೀಟರ್. ಸೊ ಈ ಫಾರ್ಮುಲಾ ನೆನಪಿರ್ಬೇಕು. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು S1 ಇಂಟು S2 ಡಿವೈಡೆಡ್ ಬೈ S1 ಮೈನಸ್ S2 ಇಂಟು ಡೆಲ್ಟಾ ಟಿ. ನೆಕ್ಸ್ಟ್ ನೋಡಿ, ಒಂದು ತರಗತಿಯಲ್ಲಿ ಹುಡುಗರ ಸರಾಸರಿ ವಯಸ್ಸು 16 ವರ್ಷಗಳು. ಸೊ ನೋಡಿ ಸ್ಟೂಡೆಂಟ್ಸ್, ಬಾಯ್ಸ್ ನ ಎವರೇಜ್ ಏಜ್ ಕೊಟ್ಟಿದ್ದಾನೆ ಎಷ್ಟು? 16 ವರ್ಷ. ಅದೇ ತರ ಗರ್ಲ್ಸ್ ಎಷ್ಟು ಕೊಟ್ಟಿದ್ದಾನೆ ನೋಡಿ, ಗರ್ಲ್ಸ್ 15 ವರ್ಷ ಕೊಟ್ಟಿದ್ದಾನೆ. ಇಡೀ ತರಗತಿಯ ಸರಾಸರಿ ವಯಸ್ಸನ್ನು ಕಂಡುಹಿಡಿಯಿರಿ ಅಂತಿದ್ದಾನೆ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಒಂದು ಹುಡುಗರ ಸರಾಸರಿ ವಯಸ್ಸು 16 ವರ್ಷ ಕೊಟ್ಟಿದ್ದಾನೆ. ಅದೇ ತರ ಹುಡುಗಿಯರ ವಯಸ್ಸು 15 ವರ್ಷ ಕೊಟ್ಟಿದ್ದಾನೆ. ನೋಡಿ ಇದರಲ್ಲಿ ಡೇಟಾ ಇನ್ಇಕ್ವಿಟಿ ಬರುತ್ತೆ. ಯಾಕಂದ್ರೆ ಇದರಲ್ಲಿ ಯಾವುದೇ ಡೇಟಾ ಸರಿಯಾಗಿ ಇಲ್ಲ. ಯಾಕಂದ್ರೆ ಸಾಧ್ಯನೇ ಇಲ್ಲ. ಬರೀ ಏನ್ ಕೊಟ್ಟಿದ್ದಾನೆ ಅವನು? ಸರಾಸರಿ ಕೊಟ್ಟಿದ್ದಾನೆ. ಇದರಲ್ಲಿ ಸರಾಸರಿ ಕೊಟ್ಬಿಟ್ಟು ಟೋಟಲ್ ಎಷ್ಟು ಜನ ಇದ್ದಾರೆ ಅಂದ್ರೆ ಖಂಡಿತವಾಗಿ ಇದನ್ನ ಪ್ರಾಬ್ಲಮ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ಒಬ್ಬರದಾದ್ರೂ ಬಾಯ್ಸ್ ಅಥವಾ ಗರ್ಲ್ಸ್ ಇಷ್ಟು ಜನ ಇದ್ದಾರೆ ಅಂತ ಕೊಟ್ಟಿದ್ರೆ ಆನ್ಸರ್ ಬರ್ತಿತ್ತು. ಹಾಗಾಗಿ ಡೇಟಾ ಇಂಡಿಕ್ವಿಟಿ ಬರುತ್ತೆ. ನೆಕ್ಸ್ಟ್ ನೋಡಿ, 3 ಸಂಖ್ಯೆಗಳ ಅನುಪಾತವು 3:4:5 ಆಗಿದೆ. ಅವುಗಳ ವರ್ಗಗಳ ಮೊತ್ತ 1250. ಹಾಗಾದ್ರೆ 3 ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ನೋಡಿ 3 ಸಂಖ್ಯೆಗಳ ಅನುಪಾತ 3:4:5 ಆಗಿದೆ. ಸಿಂಪಲ್ ನೋಡಿ, 3:4:5 ಇದೆ. ಇವುಗಳ ವರ್ಗಗಳ ಮೊತ್ತ 1250 ಆಗಿದೆ. ಅಂದ್ರೆ ನೋಡಿ ನಾನಿವಾಗ ಏನ್ ಮಾಡ್ತೀನಿ ಸರ್, 3x ಒಂದು ಸಂಖ್ಯೆ, ಇನ್ನೊಂದು 4x ಅಂತ ತೋತೀನಿ, ಇನ್ನೊಂದು 5x ಅಂತ ತೋತೀನಿ. ಈಗೇನಿದಾನೆ, 3 ಸಂಖ್ಯೆಗಳ ವರ್ಗಗಳ ಮೊತ್ತ ಅಂದ್ರೆ ಪ್ರತಿಯೊಂದ್ರದ್ದು ವರ್ಗ ಮಾಡಿ ಸರ್. 3 9x² ಸರ್, 4 4 16x² ಸರ್. ನೆಕ್ಸ್ಟ್ 5 5 25x². 3 ಕೂಡಿಸಿ, ಯಾಕಂದ್ರೆ 3 ವರ್ಗಗಳ ಮೊತ್ತ ಅಂದಿದ್ದಾನೆ. ಸೊ ಕೂಡಿಸಿದ್ರೆ ಎಷ್ಟಾಗುತ್ತೆ? 9 और 15 20 2 ಅಂದ್ರೆ 50x² ಬಂತು. ಮೊತ್ತ ಎಷ್ಟು ಬಂತು ಸರ್? 50x² ಏನ್ ಬಂತು? ಮೊತ್ತ ಬಂತು. ಬಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಸರ್? 2 3 ಮೊತ್ತ 1250 ಕೊಟ್ಟಿದ್ದಾನೆ. ಹಾಗಾದ್ರೆ x² = ಏನಾಗುತ್ತೆ? 1250 ಡಿವೈಡೆಡ್ ಬೈ 50 ಆಯ್ತು. 0 0 ಹೋಗುತ್ತೆ. 5 ಅಂದ್ರೆ 5 25. ಹಾಗಾದ್ರೆ x² = ಎಷ್ಟು ಬಂತು ಸರ್? 25. ಹಾಗಾದ್ರೆ x ಮೊತ್ತ ಎಷ್ಟು ಬರುತ್ತೆ? 5 ಬಂತು. ಹಾಗಾದ್ರೆ x ಮೊತ್ತ ಎಷ್ಟು ಬಂತಪ್ಪ? 5 ಬಂತು. ಹಾಗಾದ್ರೆ ಬಟ್ ನಮಗೇನ್ ಕೇಳಿದಾನೆ? 3 ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಅಂದ್ರೆ ಈ 3 ಸಂಖ್ಯೆಗಳ ಮೊತ್ತ ನೋಡಿ ಏನಾಗುತ್ತೆ? 3 4 ಸರ್, ಎಷ್ಟಾಗತ್ತೆ? 7 7 5 ಎಷ್ಟು? 12x ಆಯ್ತು. 12x ಸರ್, 12x. ಬಟ್ x ಬೆಲೆ ಏನ್ ಕಂಡುಹಿಡಿದಿರ? ಸೊ ಇವಾಗ ನೋಡಿ ನಾನು ಇಲ್ಲಿ ಬರಿತೀನಿ. ಸೊ ಇವಾಗ ನೋಡಿ ನೀವು ಏನ್ ಕಂಡುಹಿಡಿದ್ರಿ? 3x ಪ್ಲಸ್ 4x ಪ್ಲಸ್ 5x ಮಾಡಿ ಎಷ್ಟಾಗುತ್ತೆ ಸರ್? 12x ಆಯ್ತು. ಬಟ್ x ಬೆಲೆ ಏನ್ ಕಂಡುಹಿಡಿದ್ರ? 5 ಕಂಡುಹಿಡಿದ್ರ. 12 × 5 ಮಾಡಿ ನಿಮ್ಗೆ ಆನ್ಸರ್ ಏನ್ ಬರುತ್ತೆ? 12 60. ಹಾಗಾದ್ರೆ ಆನ್ಸರ್ ಏನಾಗುತ್ತೆ? 60 ಆಗುತ್ತೆ. ನೆಕ್ಸ್ಟ್ ನೋಡಿ, 2 ವರ್ಷಗಳ ಕಾಲ 5% ಸಂಯುಕ್ತ ಬಡ್ಡಿ ಅಂದ್ರೆ ಇದರ ಅರ್ಥ ಏನಪ್ಪ? ಚಕ್ರ ಬಡ್ಡಿ ಅಂದಂಗೆ.
2 ವರ್ಷಗಳ ಕಾಲ 5% ಚಕ್ರ ಬಡ್ಡಿ ದರದಲ್ಲಿ ಒಂದು ಮೊತ್ತವನ್ನು ಹೂಡಿಕೆ ಮಾಡಲಾಗಿದೆ. ಹೌದಾ? ಹಾಗಾದರೆ ಮತ್ತು ಅವಧಿ ಕೊನೆಯಲ್ಲಿ ಅದು 1323 ಆಗಿತ್ತು. ಹೂಡಿಕೆ ಮಾಡಿದ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಚಕ್ರ ಬಡ್ಡಿ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಇದೆ. 5% ಅಂದ್ರೆ ಯಾವ ತರ ಬರ್ಕೋತೀರಿ? 5% ಅಂದ್ರೆ 5/100 ಸರ್. ಅಂದ್ರೆ 5 ಒಂದ್ಲೆ 5/20 ಅಂದ್ರೆ 20 ರೂಪಾಯಿ ಇರೋದನ್ನ ಬಡ್ಡಿ ಸಮೇತ ಕೂಡಿಸಿದ್ರೆ ಎಷ್ಟಾಗುತ್ತೆ? 21. ಅಂದ್ರೆ ಸರ್ ನೋಡಿ ಎಷ್ಟು ವರ್ಷ ಅಂದಿದ್ದಾನೆ? 2 ವರ್ಷ ಅಂದಿದ್ದಾನೆ. ಅಂದ್ರೆ 20 ರೂಪಾಯಿ ಇರೋದು 1 ವರ್ಷಕ್ಕೆ 21 ಆಯ್ತು. ಇದು ಏನಾಯ್ತಪ್ಪ? ಫಸ್ಟ್ ಇಯರ್ ಆಯ್ತು. ಸೊ ಸೆಕೆಂಡ್ ಇಯರ್ಗೆ ಏನಾಗುತ್ತೆ ಸರ್? 20 ಇರೋದು 21. ಇದು ಯಾವ ವರ್ಷದಾಯ್ತಪ್ಪ? ಸೆಕೆಂಡ್ ಇಯರ್ ಆಯ್ತು. ಹಾಗಾದ್ರೆ ನೋಡಿ 20/20 400, 20/21 441. ಇದು ನೋಡಿ ಏನ್ ಹೇಳುತ್ತೆ? ನಾವು ಇಸ್ಕೊಂಡಿರೋದು ಸಾಲ. ಇದೇನ್ ಹೇಳುತ್ತೆ? ಸಾಲ ಜೊತೆಗೆ ಪ್ಲಸ್ ಬಡ್ಡಿಯನ್ನ ಹೇಳುತ್ತೆ. ಹೌದಾ? ಬಟ್ ಕ್ವಶನ್ ಅಲ್ಲಿ ಏನ್ ಕೇಳಿದಾನೆ? 2 ವರ್ಷಗಳ ನಂತರ ಎಷ್ಟು ರೂಪಾಯಿ ಆಗ್ಯದ್ರಿ? 1323 ಆಗಿದೆ. ಆಕ್ಚುಲಿ ಎಷ್ಟು? 441 ಅಲ್ಲ, ಎಷ್ಟಾಗಿದೆ? 1323. ಅಂದ್ರೆ ಸರ್ ಇದಕ್ಕೆ ಎಷ್ಟು ಗುಣಾಕಾರ ಮಾಡಿದಾನ ಅಂದಂಗಾಯ್ತು? ಗುಣಾಕಾರ 3 ಮಾಡಿದಾನ. ಹಾಗಾದ್ರೆ ನೀವು ಇದಕ್ಕೂ ಗುಣಾಕಾರ 3 ಮಾಡಿ ಎಷ್ಟಾಗತ್ತೆ? 1200 ಆಗುತ್ತೆ. ಹಾಗಾದ್ರೆ ಅವನು ಎಷ್ಟು ಬ್ಯಾಂಕ್ನಿಂದ ಸಾಲ ತಗೊಂಡಿದ್ದಾಗುತ್ತೆ? 1200 ರೂಪಾಯಿ. ನೆಕ್ಸ್ಟ್ ನೋಡಿ, ಸಿಂಪಲ್ ಇದೆ. 832.58 ಮೈನಸ್ 242.31 ಈಕ್ವಲ್ ಟು 779.84 ಮೈನಸ್ ಎ ಆಗಿದ್ದರೆ ಎ ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತಿದ್ದಾನೆ. ಫಸ್ಟ್ ನೋಡಿ, ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಇವು ಎರಡಕ್ಕರ ಮಧ್ಯೆ ಡಿಫ್ರೆನ್ಸ್ ತಗೊಳ್ಳಿ, ನಿಮ್ಗೆ ಆನ್ಸರ್ ಬರುತ್ತೆ. ಹೌದಾ? 832.58 ಮೈನಸ್ ಏನ್ ಮಾಡಿ? 242.31 ಮಾಡಿ. 8ರಲ್ಲಿ 1 ಹೋದ್ರೆ 7, 5ರಲ್ಲಿ 3 ಹೋದ್ರೆ 2, 2ರಲ್ಲಿ 2 0, 13ರಲ್ಲಿ 4 ಹೋದ್ರೆ 9, 8ರಲ್ಲಿ 3 ಹೋದ್ರೆ 590 ಬಂತು. ಹೌದಾ? ಸೊ ನೋಡಿ 590.27 ನೆನ್ಪಿಡಿ, ಇದು 590.27. ನಾನು ಇವಾಗ ಏನ್ ಮಾಡ್ತೀನಿ? 590.27 ಈಕ್ವಲ್ ಟು ಏನ್ ಬರ್ತಾ ಇದೆ? 779.84 ಮೈನಸ್ ಎ ಅಂತ ಇದೆ. ಹೌದಾ? ಸೊ ಇವಾಗ ಸಿಂಪಲ್ ಏನ್ ಮಾಡಿ? ಮೈನಸ್ ಏನ ಈ ಸೈಡ್ ತಗೊಂಬರ್ರಿ. ಸೊ ಮೈನಸ್ ಏನ ಈ ಸೈಡ್ ತಗೊಂಬನ್ನಿ. 590 ಮೈನಸ್ 27 ಪ್ಲಸ್ ಎ ಈಕ್ವಲ್ ಟು 779.84 ಆಗ್ತಾ ಇದೆ. ಹಾಗಾದ್ರೆ ಈ 590ನ ಆ ಸೈಡ್ ತಗೊಂಡೋಗಿ. ಸೊ ಎ ಈಕ್ವಲ್ ಟು ಏನಾಗುತ್ತೆ? 779.84 ಮೈನಸ್ 590.27 ಆಯ್ತು. ಇವಾಗ ಸಿಂಪಲ್ ಇದರಲ್ಲಿ ಇದನ್ನು ಮೈನಸ್ ಮಾಡಿ ಕಳೀರಿ, ಎಷ್ಟಾಗುತ್ತೆ? ನಾನು ಇಲ್ಲೇ ಕಳೀತೀನಿ ನೋಡಿ, 590.27. ಸೊ ಸಿಂಪಲ್ 14ರಲ್ಲಿ 7 ಹೋದ್ರೆ 7, 8ರಲ್ಲಿ 3 ಹೋದ್ರೆ 5 ನೋಡಿ. ನೆಕ್ಸ್ಟ್ 9ರಲ್ಲಿ 0 ಹೋದ್ರೆ 9, 17ರಲ್ಲಿ 9 ಹೋದ್ರೆ 8, 7ರಲ್ಲಿ 6 ಹೋದ್ರೆ 1. ಸೊ ಆನ್ಸರ್ ರೇಟ್ ಬರಬೇಕು 189.57. ಸೊ ಆಪ್ಷನ್ ಬಿ ಏನಾಗುತ್ತೆ? 189.57. ನೆಕ್ಸ್ಟ್ ನೋಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ಕೊಟ್ಟು 9 ಕೊಟ್ಟಿದ್ದಾನೆ ಮತ್ತು ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್ ಇಸ್ಕೊಟ್ಟು 20 ಆಗಿದ್ದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಅನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾನೆ. ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ಗೆ ಏನ್ ಗೊತ್ತಿರ್ಬೇಕು ನಿಮ್ಗೆ? ಅಲ್ಜಿಬ್ರಾ ಫಾರ್ಮುಲಾ ಗೊತ್ತಿರಲೇಬೇಕು. ಯಾವುದಂದ್ರೆ ಸರ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಅದು ಫಾರ್ಮುಲಾ ಏನ್ ಸರ್? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2 ಇಂಟು ಬ್ರಾಕೆಟ್ ಆಫ್ ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್ ಅಂತ ಕ್ವಶನ್ ಅಲ್ಲಿ ಇದು ಸೂತ್ರ. ಸೊ ಸಿಂಪಲ್ ನೋಡಿ, ಈ ಫಾರ್ಮುಲಾದಲ್ಲಿ ನೀವು ಪುಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಹೆಂಗೆ ಸರ್? ನೋಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಕೊಟ್ಟಿದ್ದಾನೆ 9, ಇದರಲ್ಲಿ ಪುಟ್ ಮಾಡಿ ಸರ್ 9ರ ವರ್ಗ. ಹೌದಾ? ಈಕ್ವಲ್ ಟು ನಿಮಗೆ ಏನ್ ಕಂಡಿದ್ದಾನೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಇಲ್ಲಿದೆಯಲ್ಲ, ಅದನ್ನ ಹಂಗೆ ಇಟ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2 ಇಂಟು ನೋಡಿ ಎಕ್ಸ್ ವೈ ಪ್ಲಸ್ ವೈ ಜೆಡ್ ಕೊಟ್ಟಿದ್ದಾನೆ. ಅವನು ಎಷ್ಟು ಕೊಟ್ಟಿದ್ದಾನೆ ಸರ್? 20. ಇದರಲ್ಲಿ 20 ಹಾಕೊಳ್ಳಿ. ಕ್ಲಿಯರಾ? ಹಾಗಾದ್ರೆ 9 ಎಷ್ಟಾಯ್ತು? 81. ಸರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 22 ಎಷ್ಟಾಗತ್ತಪ್ಪ? 40. ನಿಮಗೆ ಇದು ಬೇಕಂದ್ರೆ 40ನ ಈ ಸೈಡ್ ತಗೊಂಬರ್ರಿ. ಏನಾಗುತ್ತೆ? ಸಿಂಪಲ್ ಮೈನಸ್ 40 ಆಗತ್ತೆ. ಅಂದ್ರೆ ಎಷ್ಟಾಗತ್ತೆ ಆನ್ಸರು? 41. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಇಸ್ಕೊಟ್ಟೆ ಎಷ್ಟಾಗುತ್ತೆ? 41.
ನೆಕ್ಸ್ಟ್ ನೋಡಿ, ಒಂದು ಸಂಖ್ಯೆಯ 4ನೇ ಒಂದು ಭಾಗ 72 ಆಗಿದ್ದರೆ ಅದರ 3/2 ಎಷ್ಟು? ಸೊ ನಾನೇನ್ ತಗೋತೀನಿ ಇವಾಗ ಒಂದು ಸಂಖ್ಯೆ, ಸರ್ ಸಂಖ್ಯೆನ ನಾನೇನಂತ ತಗೋತೀನಿ, ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಸಂಖ್ಯೆಯ 4ನೇ ಒಂದು ಭಾಗ ಅಂದ್ರೆ x/4 ಅಂದಂಗೆ ಅಂದ್ರೆ 72. ಹೌದಾ? ಹಾಗಾದ್ರೆ 4ನೇ ಒಂದು ಭಾಗ ಅಂದ್ರೆ 1/4 ಅಂದಾಗ ನಾನೇನ್ ಮಾಡಿದೆ, x/4 ಅಂತ ತಗೊಂಡೆ = 42. ಅಂದ್ರೆ ಈ 4 ಆ ಸೈಡ್ ಹೋದ್ರೆ ಏನಾಗುತ್ತೆ ಸರ್, 72 × 8 ಆಯ್ತು. ಅಂದ್ರೆ ಎಷ್ಟಾಗುತ್ತೆ, 72 × 4 ಆಗುತ್ತೆ. ನೋಡಿ 72 × 4 ಆಗುತ್ತೆ. ಗುಣಾಕಾರ ಮಾಡಿ, 4 2 8, 4 28. ಹೌದಾ? 280 ಬರುತ್ತೆ ಸರ್. ಆನ್ಸರ್ ಇಲ್ಲಲ್ಲ. ಬಟ್ ಇನ್ನೂ ಕೇಳಿದಾನೆ, ಮುಂದೇನಂದಾನೆ, 3/2 ಎಷ್ಟಾಗುತ್ತದೆ ಅಂದ್ರೆ ಇದ್ರದ್ದು ವಾಪಸ್ ಏನ್ ತೆಗಿಬೇಕು, ಅವನು 2/3 ತೆಗಿಬೇಕು. ಸೊ ಸಿಂಪಲ್ ನೋಡಿ, 3 ಬಗ್ಗೆ ನೋಡಿ, 3 9 27 ಸರ್, 3 6 18. ಹೌದಾ? 96 ಬಂತು. ನೆಕ್ಸ್ಟ್ 96ಗೆ 2ರಲ್ಲಿ ಗುಣಾಕಾರ ಮಾಡಿ, 2 6 12, 2 9 18, 192. ಹಾಗಾದ್ರೆ ಆನ್ಸರ್ ಏನ್ ಬರುತ್ತೆ, 192 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಒಂದು ಪಟ್ಟಣದ ಜನಸಂಖ್ಯೆಯು ಮೊದಲ ವರ್ಷದಲ್ಲಿ 40% ಅಷ್ಟು ಹೆಚ್ಚಾಗುತ್ತದೆ, 2ನೇ ವರ್ಷದಲ್ಲಿ 30% ಅಷ್ಟು ಕಡಿಮೆ ಆದರೆ ನಿವ್ವಳ ಶೇಕಡಾವಾರು ಬದಲಾವಣೆ ಕಂಡುಹಿಡಿಯಿರಿ. ಸೊ ಫಸ್ಟ್ ನೋಡಿ, 40% ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅಂದ್ರೆ ಸರ್ 140 / 100. ಯಾಕಂದ್ರೆ ಇದು 40% ಹೆಚ್ಚಾಗ್ತಾ ಇದೆ. ಅಂದ್ರೆ ನೋಡಿ 0 0 ಹೋಯ್ತು ಸರ್, 2 5 2 ಅಂದ್ರೆ 7/5 ಬಂತು ಅನುಪಾತದಲ್ಲಿ, ರೇಷೋದಲ್ಲಿ. ಕ್ಲಿಯರಾ? ನೆಕ್ಸ್ಟ್ ಅದೇ ಏನಂತಾನೆ, 30% ನೆಕ್ಸ್ಟ್ ಕಡಿಮೆ ಆಗ್ತಾ ಇದೆ. ಸೊ 30% ಏನಾಗ್ತಾ ಇದೆ, ಕಡಿಮೆ. ಅಂದ್ರೆ ಹೆಂಗ್ ಬರ್ಕೋತೀರಾ, 100 ಇರೋದನ್ನ 70. ಅಂದ್ರೆ ಅರ್ಥ ಏನು, 7/10 ಸರ್. ಹೌದಾ? 0 0 ಹೋದ್ರೆ ಎಷ್ಟಾಗುತ್ತೆ, 7/10. ಅಂದ್ರೆ ನೋಡಿ, ಫಸ್ಟ್ 5 ಇರೋದು ಎಷ್ಟಾಗ್ತಾ ಇತ್ತು, 7 ಆಗ್ತಾ ಇದೆ. ಹೌದಾ? ಯಾಕೆ, ಇನ್ಕ್ರಿಮೆಂಟ್ ಆಗ್ತಾ ಇದೆ 40%. ಅದೇ ನೆಕ್ಸ್ಟ್ ನೋಡಿ, 10 ಇರೋದು 7 ಆಗ್ತಾ ಇದೆ. ಅಂದ್ರೆ 30% ಕಡಿಮೆ ಆಗ್ತದೆ. ಅಂದ್ರೆ 10 ಇರೋದು ವಾಪಸ್ ಏನಾಗ್ತದೆ, 7 ಆಗ್ತಾ ಇದೆ ಸರ್. ಸಿಂಪಲ್ ನೋಡಿ, 10 5 ಎಷ್ಟು ಸರ್, 50, 7 7 49. ಅಂದ್ರೆ ನೋಡಿ, 50 ಇರೋದು 49 ಆಗಿದೆ. ಅಂದ್ರೆ ಎಷ್ಟು ಕಡಿಮೆ ಇತ್ತು, 1 ಕಡಿಮೆ ಇತ್ತು. ಮುಂಚೆ ಎಷ್ಟಿತ್ತು, 50 ಇತ್ತು. ಗುಣಾಕಾರ ಪರ್ಸೆಂಟೇಜ್ ಕಂಡುಹಿಡಿಯಕ್ಕೆ 100, 51 52 ಅಂದ್ರೆ ಎಷ್ಟಾಗುತ್ತೆ, 2% ಏನಾಗುತ್ತೆ, ಕಡಿಮೆ ಆಗ್ತಾ ಇದೆ. ಅರ್ಥ ಮಾಡ್ಕೋಬೇಕು. ಯಾಕೆ, 50 ಇರೋದು 49 ಆಗ್ತಾ ಇದೆ. ಆಪ್ಷನ್ ನೋಡಿ, 2% ಹೆಚ್ಚುನು ಅಂತ ಕೊಟ್ಟಿದ್ದಾನೆ. ಬಟ್ ನಮ್ದೇನಿದೆ, 50 ಇರೋದು 49 ಆಗ್ತಾ ಇದೆ. ಹಾಗಾದರೆ 1 ಕಡಿಮೆ ಆಗ್ತಿರೋದ್ರಿಂದ 2% ಏನಾಗುತ್ತೆ, ಕಡಿಮೆ ಆಗುತ್ತದೆ. ನೆಕ್ಸ್ಟ್ ನೋಡಿ, 18ನೇ ಕ್ವಶನ್ ಮತ್ತೊಮ್ಮೆ ಬಂದಿದೆ ನೋಡಿ. ಚಕ್ರಬಡ್ಡಿಯಲ್ಲಿ 5% ದರದಲ್ಲಿ ಕೊಟ್ಟಾನ. 3 ವರ್ಷಗಳಲ್ಲಿ ಒಂದು ಮೊತ್ತವು 4630.50 ಆಗುತ್ತದೆ. ಹಾಗಾದ್ರೆ ಮೊತ್ತವನ್ನು ಕಂಡುಹಿಡಿಯಿರಿ. ಸಿಂಪಲ್ ನೋಡಿ ಸ್ಟೂಡೆಂಟ್, ಸೇಮ್ 5% ಹೆಂಗ್ ಬರ್ಕೋತೀರಾ, 5/100 ಸರ್. 5 1 5 20 ಅಂದ್ರೆ 21/20 ಆಗುತ್ತೆ. ಹೌದಾ? ಅಂದ್ರೆ 20 ರೂಪಾಯಿ ಇರೋದನ್ನ 21 ಯಾವಾಗ, ಇದು ಫಸ್ಟ್ ಇಯರ್ ಆಗುತ್ತೆ ಸರ್. ಅದೇ ತರ 20 ಇರೋದು 21 ಇದು ಯಾವಾಗ, ಸೆಕೆಂಡ್ ಇಯರ್. ಹೌದಾ? ನೆಕ್ಸ್ಟ್ ಮತ್ತೆ 20 21. ನಾನು ಯಾಕೆ 3 ಸಲ ಬರ್ಕೊಂಡೆ, ಯಾಕಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ ಎಷ್ಟು ವರ್ಷ, 3 ವರ್ಷಗಳಲ್ಲಿ. ಅದಕ್ಕೆ ನಾನು 3 ಸಲ ಬರ್ಕೊಂಡೆ. ನೀವು ಏನ್ ಮಾಡಿ, 20 20 ಘನಮೂಲಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಘನಗಳು 20 ಕ್ಯೂಬ್ ಏನಾಗುತ್ತೆ ಸರ್, 8000. 21 ಘನ ಹೇಳಿ ಎಷ್ಟಾಗುತ್ತೆ, 21 ಘನ ಗೊತ್ತಿಲ್ಲ ಅಂದ್ರೆ ಸೈಡ್ 20 21 ಎಷ್ಟಾಗುತ್ತೆ, 441 ಸರ್. ವಾಪಸ್ ಇದಕ್ಕೆ 21ರಲ್ಲಿ ಗುಣಾಕಾರ ಮಾಡ್ಕೊಳ್ಳಿ. ಸೊ 441. ನೆಕ್ಸ್ಟ್ 2 1 2 8 2 4 8 ಎಷ್ಟು ಬರುತ್ತೆ, 1 6 8 4 12 9 2 6 1. ಸೊ ಘನ ಗೊತ್ತಿಲ್ಲ ಅಂದ್ರೆ 9 2 6 1 ಬರುತ್ತೆ. ಹೌದಾ? ಸೊ ನೋಡಿ 9 2 6 1 ಬಂತು. ಬಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಸರ್, 9 2 6 1 ಕೊಟ್ಟಿಲ್ಲ. ಏನ್ ಕೊಟ್ಟಿದ್ದಾನೆ, 4630. ನೋಡಿ ಕ್ವಶನ್ ಅಲ್ಲಿ ಅಷ್ಟು ಕೊಟ್ಟಿಲ್ಲ. ಎಷ್ಟು ಕೊಟ್ಟಿದ್ದಾನೆ, 4630.50. ಅಂದ್ರೆ ಯೋಚನೆ ಮಾಡಿ, 9260 ಅಂದ್ರೆ ಅರ್ಧ ಇದೆ. ಅಂದ್ರೆ ನೀವು ಇದ್ರ ಅರ್ಧ ಮಾಡಿ, ಆನ್ಸರ್ ಏನಾಗುತ್ತೆ 4000. ಇಷ್ಟೇ ಯೋಚನೆ ಮಾಡ್ಬೇಕಾಗಿದ್ದು. ನೋಡಿ 9261 ಇಲ್ಲ, ಬಟ್ ಏಟ್ ಕೊಟ್ಟಿದ್ದಾನೆ 4630.5. ಅಂದ್ರೆ ಅಫ್ಕೋರ್ಸ್ ಇದ್ರ ಅರ್ಧ ಮಾಡಿದಾನೆ. ಅಂದ್ರೆ 8000 ಅರ್ಧ ಅಂದ್ರೆ 4000 ಏನಾಗಿತ್ತು ಮೊತ್ತ ಆಗಿರುತ್ತದೆ.
ನೆಕ್ಸ್ಟ್ ನೋಡಿ 15% ಆಫ್ 360 ಮತ್ತು 20% ಆಫ್ 80ರ ಮೊತ್ತವನ್ನು ಕಂಡುಹಿಡಿ ಅಂದ್ರೆ ಸಿಂಪಲ್ ನೋಡಿ 15% ಅಂದ್ರೆ 15/100 × 360 ಪ್ಲಸ್ ಮತ್ತೇನು ಕೊಟ್ಟಾನೆ 20% ಡಿವೈಡೆಡ್ 100 ಆಫ್ 80 ಅಂತ ಅಂದಿದ್ದಾನೆ ನೋಡಿ ಸಿಂಪಲ್ 0 ಸರ್ 0 5 3 15 5 2 10 2 1 2 18 ಇಲ್ಲಿ ನೋಡಿ 2 0 ಈ 0 ಈ 0 ಈ 0 ಇಲ್ಲಿ ಏನು ಉಳಿತು 18 3 54 ಸರ್ ತೆಳಗಡೆ 8 2 16 ಸೊ 54ರಲ್ಲಿ 16 ಕೂಡಿಸಿ ಎಷ್ಟಾಗುತ್ತೆ ಸೊ 70 ಏನಾಗುತ್ತೆ ರೈಟ್ ಆನ್ಸರ್ 70 ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೋಡಿ ಕೊನೆಯ ಪ್ರಶ್ನೆ ಇದು ನೋಡಿ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಕೇಳಿದಾನೆ ಸಿಂಪಲ್ ನೋಡಿ ಏನ್ ಕೊಟ್ಟಿದ್ದಾನೆ ಅವನು ಡೇಟಾ ಕೊಟ್ಟಿದ್ದಾನೆ ಏನು ಸರ್ ಸ್ಟಡಿ ದಿ ಫಾಲೋವಿಂಗ್ ಟೇಬಲ್ ಅಂಡ್ ಆನ್ಸರ್ ದಿ ಕ್ವಶನ್ ಗಿವನ್ ಬಿಲೋ ದ ಫಾಲೋವಿಂಗ್ ಟೇಬಲ್ ನೋಡಿ ಆರ್ಟ್ಸು ಸೈನ್ಸು ಕಾಮರ್ಸು ಅಗ್ರಿಕಲ್ಚರು ಇಂಜಿನಿಯರಿಂಗ್ ಮತ್ತು ಟೋಟಲ್ ಕೊಟ್ಟಿದ್ದಾನೆ ಏನಂದ್ರೆ ದ ಫಾಲೋವಿಂಗ್ ಟೇಬಲ್ಸ್ ರಿಪ್ರೆಸೆಂಟ್ ದಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಅಂಡ್ ಕ್ವಾಲಿಫೈಡ್ ಅಂದ್ರೆ ಎಕ್ಸಾಮ್ಗೆ ಅಪಿಯರ್ ಆಗಿರೋದು ಮತ್ತು ಕ್ವಾಲಿಫೈ ಆಗಿರೋ ಬಗ್ಗೆ ಒಂದು ಲಿಸ್ಟ್ ಕೊಟ್ಟಿದ್ದಾನೆ ಅದರಲ್ಲಿ ನಿಮಗೆ ಕ್ವಶನ್ ನೋಡಿ ಅಭ್ಯರ್ಥಿಗಳು 2016 ಅಂದ್ರೆ ನೀವು ಯಾವುದು ಅಷ್ಟೇ 2016 ಚೆಕ್ ಮಾಡಬೇಕು 2016ರಲ್ಲಿ ಕಲಾ ಅಂದ್ರೆ ಕನ್ನಡದಲ್ಲಿ ಆರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಅಂದ್ರೆ ಅಡಿಯಲ್ಲಿ ಅಂದ್ರೆ ಏನು ಆರ್ಟ್ಸ್ ಅಲ್ಲಿ ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ ಅದರಲ್ಲಿ ಏನಾಗ್ತದೆ ಟೋಟಲ್ ವಿದ್ಯಾರ್ಥಿಗಳ ಶೇಕಡಾವಾರು ಎಷ್ಟು ಅಂತ ಕೇಳಿದಾನೆ ಸಿಂಪಲ್ ನೋಡಿ 195 ಜನ ಏನ್ ಹಾಕಿದ್ದಾರೆ ಅಪ್ಲೈ ಮಾಡಿದ್ದಾರೆ ಬಟ್ ಟೋಟಲ್ ಕೋರ್ಸ್ ಅಪ್ಲೈ ಮಾಡಿದ್ರ ಜನಗಳ ಸಂಖ್ಯೆ ನೋಡಿ ಆರ್ಟ್ಸ್ ಕಾಲಮ್ ನಲ್ಲಿ ನೋಡಿ ಲಾಸ್ಟ್ ಕೊನೆಯಲ್ಲಿ 1428 ಇದೆ ಹಾಗಾದ್ರೆ 1428 ಗುಣಾಕಾರ 100 ಸಿಂಪಲ್ ಎಷ್ಟು ಪರ್ಸೆಂಟೇಜ್ ಕಂಡುಹಿಡಿದ್ರೆ ಆನ್ಸರ್ ಬರುತ್ತೆ ಸಿಂಪಲ್ ಹೆಂಗೆ ಸರ್ 19500 ಏನ್ ಮಾಡಿ 1428ರಲ್ಲಿ ಭಾಗಾಕಾರ ಮಾಡಿ 1428ರಲ್ಲಿ ಭಾಗಾಕಾರ ಮಾಡಿ ಸೊ ಸಿಂಪಲ್ ನೋಡಿ ನಾನು ಏನ್ ಮಾಡ್ತೀನಿ 1428 ಒಂದ್ಲೆ 1428 ಎಷ್ಟು ಬಂತು ಸರ್ 18ರಲ್ಲಿ 10ರಲ್ಲಿ 8 ಹೋದ್ರೆ 2 5ರಲ್ಲಿ 3 ಹೋದ್ರೆ 2 9ರಲ್ಲಿ 4 ಹೋದ್ರೆ 5 522 ಬಂತು ಓಕೆ ನೆಕ್ಸ್ಟ್ ಏನ್ ಮಾಡ್ತೀನಿ 0 ಇಳಿಸೋತೀನಿ ಸೊ ನೋಡಿ 1428ರಲ್ಲಿ ಆಪ್ಷನ್ ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು 14ರಲ್ಲಿ ನೆಕ್ಸ್ಟ್ ನೋಡಿ 14 ಇಲ್ಲಿ ಅಂತೂ ಮಾಡಕ್ ಸಾಧ್ಯ ಇಲ್ಲ 60 14 ಇಲ್ಲಿ ಅಂದ್ರೆ 60 ಸಮೀಪ ಹೋಗುತ್ತೆ ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು 4 ಗುಣಾಕಾರ ಮಾಡ್ಬೇಕು ಹಾಗಾಗಿ ಆನ್ಸರ್ ಏನಾಗುತ್ತೆ 14.85 ಪೂರ ಕಂಪ್ಲೀಟ್ ಆಗಿ ಭಾಗಾಕಾರ ಮಾಡುವ ಅವಶ್ಯಕತೆ ಇಲ್ಲ ಸೊ ನೋಡಿ ಸ್ಟೂಡೆಂಟ್ಸ್ ನಾನು ಆಲ್ಮೋಸ್ಟ್ 2019ರಲ್ಲಿ ನಡೆದಂತ ಕ್ವಶನ್ ಪೇಪರ್ನ ಶಾರ್ಟ್ ಟ್ರಿಕ್ ಅಲ್ಲಿ ಮಾಡಿದೀನಿ 20 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದೀನಿ ಇದೇ ತರ ನೆಕ್ಸ್ಟ್ ಕ್ವಶನ್ ಪೇಪರ್ ಡಿಸ್ಕಷನ್ ಶಿಫ್ಟ್ ಸೆಕೆಂಡ್ ಅಲ್ಲಿ ಆಡೋರು ಅಂತ ಡಿಸ್ಕಷನ್ ಮಾಡ್ತೀನಿ ಐ ಹೋಪ್ ನಿಮ್ಗೆಲ್ಲರೂ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಶಿಫ್ಟ್ ಅಲ್ಲಿ ಇದೇ ತರ ಒಂದು ವಿಡಿಯೋನ ತಗೊಂಡ್ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ